ಗುಡ್ ಮಾರ್ನಿಂಗ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶಾಲ್ ಹೆಗ್ಡೆ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವೆಲ್ಲ ಆರಾಮಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಟೈಮ್ ಆಗ್ತದೆ 1 ಗಂಟೆ. ಬೆಳಗ್ಗೆದ್ದು ನಾಷ್ಟ ಇಷ್ಟ ಆಗ್ಬಿಟ್ಟು ಸ್ನಾನಾಗೆಲ್ಲ ಆಗಿಬಿಟ್ಟು ಎಲ್ಲ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ. ಮೆತ್ತಿಗೆ ಯಾಕೆ ಮಾತಾಡ್ತೀನಿ ಅಂದರೆ ಸುವಾಂಶ್ ಅಲ್ಲಿ ಮಲಗಿದ್ದಾನೆ. ನಾನೀಗ ಆಚೆ ಹೋಗ್ತಾಯಿದ್ದೀನಿ, ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಅದು ಮುಗಿಸ್ಕೊಂಡು ಸ್ಟುಡಿಯೋಗೆ ಹೋಗಬೇಕು. ಊಟ ಕೂಡ ಆಚೆ ಮಾಡ್ತೀನಿ. ಏನು ಮಾಡ್ತೀನಿ ಅದು ಗೊತ್ತಿಲ್ಲ. 1 ಗಂಟೆ ಆಗ್ತದೆ. ಇವತ್ತು ಅಡುಗೆ ಆಗಿಲ್ಲ ಮನೆಯಲ್ಲಿ. ಸೊ ಐ ಡೋಂಟ್ ಹ್ಯಾವ್ ಟೈಮ್ ಟು ವೇಟ್ ಫಾರ್ ದ ಫುಡ್ ಲಂಚ್. ವಿಡಿಯೋ ನೆನ್ವರ್ಕ್ ನೋಡಿ. ಓಕೆ ಗೈಸ್, ಮನೆಯಿಂದ ಹೊರಡ್ತಾ ಇದ್ದೀನಿ. ರೆಡಿ ಅದೇ. ಅಮ್ಮ ಬಂದಿದ್ದಾರೆ, ಅಮ್ಮ ಹತ್ರ ಕೂತ್ಕೊಂಡು ಮಾತಾಡಿದೆ. ಸುವಾಂಶ್ ಇದ್ದ, ಎದ್ಬಿಟ್ಟು ಅಣ್ಣ ಅಂದ್ಬಿಟ್ಟು ಆಚೆ ಹೋಗಿದ್ದಾನೆ. ಅಮ್ಮ ಇದ್ದಾರೆ. ಹಾಯ್ ಅಮ್ಮ, ಗುಡ್ ಮಾರ್ನಿಂಗ್. ಚಕಾಗಳು ಬಂದಿದೆ ಬೆಳಿಗ್ಗೆ. ಸೊ ಈಗ ಹೋಗೋಣ. ಎಲ್ಲಿ ಹೋಗ್ತೀನಿ ಅಂತ ಅಲ್ಲಿ ತೋರಿಸ್ತೀನಿ. ಯಾವುದೋ ಒಂದು ಇಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಅವ್ರ ಹತ್ರ ಮಾತಾಡಿದೆ. ನನ್ನ ಐಟಮ್ಸ್ ರೆಡಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಸ್ಟುಡಿಯೋ ವ್ಲಾಗ್ನ ನೋಡ್ತಾ ಇರಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಹಾಯ್ ಎಂಡ್ರು, ಹೌ ಯು? ಗುಡ್. ಚೆನ್ನಾಗಿದೆಯಾ? ಬಿಸಿ. ನಮ್ಮ ಎಂಟ್ರು ಸಿಕ್ಕಾಬಿಟ್ಟು ಬಿಸಿ ಇತ್ತು ನೋಡಿ. ಮಾತಾಡೋಕ್ಕೂ ಟೈಮ್ ಇಲ್ಲ. ಡೋಂಟ್ ಡಿಸ್ಟರ್ಬ್. ಬರೀ ಕೆಲಸ ಹೇಳ್ತಾಳೆ ಅಮ್ಮ. ಇವತ್ತು ನಾವು ವೆಜ್ ತಿನ್ನಲ್ಲಮ್ಮ, ಇವತ್ತು ನಾವು ನಾನ್ ವೆಜ್. ಅರ್ಧ ಆಯ್ತಾ? ಬೇಡ, ವೇಸ್ಟ್ ಆಗುತ್ತೆ. ಪಕ್ಕ. ಅಚ್ಚಾ ಟೀಕ್ ಹೈ. ಓಕೆ. ನಾನು ಹೆಂಗೆ ಪ್ಯಾಕಿಂಗ್ ಮಾಡ್ತಾರೆ ಅಂದರೆ, ಯೂಶ್ವಲಿ ನಾನು ಸ್ಟುಡಿಯೋ ಹೋದಾಗ ನಾನು ತೊಗೊಂಡು ಹೋಗ್ಬಿಡ್ತೀನಿ, ಊಟ ತೊಗೊಂಡು ಹೋಗ್ಬಿಡ್ತೀನಿ. ಐ ಲವ್ ಟು ಹ್ಯಾವ್ ಹೋಮ್ ಫುಡ್ ಓನ್ಲಿ. ಇವತ್ತು ಟೈಮ್ ಇರಲಿಲ್ಲ, 1:15 ಆಗ್ತಿದೆ. 1 ಗಂಟೆ ಹೊರಡಬೇಕಾಗಿತ್ತಲ್ಲ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗೆ ಇದೆ ಮನೆಯದು. ಸುವಾಂಶ್ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಆಮೇಲೆ ಸಿಗ್ತೀನಿ. ಹಾಂ ಹೇಳು. ಆಮೇಲೆ ಸಿಗ್ತೀನಿ. ನಾನು ಗೈಸ್ ರೀಚ್ಡ್ ಪಾಪಣ್ಣಾಸ್ ಬಿರಿಯಾನಿ. ಇಲ್ಲಿ ಬಂದಿದ್ದೀನಿ, 4-5 ಸರಿ ಬಂದಿದ್ದೀನಿ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು ಇಲ್ಲಿ. ಸೊ ದಿಸ್ ಇಸ್ ಇಟ್. ಸಂಜಯನಗರ್ ಮೇನ್ ರೋಡಲ್ಲಿದೆ. ಸಂಜಯನಗರ್ ಮೇನ್ ರೋಡ್ ಅಲ್ಲೇ ಇದೆ. ಇದು ಉಜ್ವಲ್ ಬಾರ್ ಪಕ್ಕದಲ್ಲಿ. ಇದೇನಿದು? ಮೊಘಲೈ ಸ್ಟೈಲ್ ಮಟನ್ ಬಿರಿಯಾನಿ. ಮೊಘಲ್ ಸ್ಟೈಲ್ ಮಟನ್ ಬಿರಿಯಾನಿ ಅಂತ. ಓಕೆ, ಬನ್ನಿ ಇದು ಟ್ರೈ ಮಾಡೋಣ ಇವತ್ತು. ಇದು ರವಿ ಅವ್ರ ಅಂತ. ನಮಸ್ತೆ ರವಿ ಸರ್. ಇದು ತೋರಿಸ್ರಿ ಮುಖ. ನನಗೆ ರವಿ ಪರಿಚಯ. ಏನಿದು ರವಿ? ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಟೈಮ್ ಆಗ್ತಿದೆ 1:40. ಇವ್ರದ್ದು ಫಸ್ಟ್ ರೌಂಡು ಖಾಲಿ ಆಯ್ತಂತೆ. ಸೊ ಇನ್ನೊಂದು ರೌಂಡ್ ಮಾಡ್ತಾಯಿದ್ದಾರೆ. ನಾನು ಮಟನ್ ತುಂಬ ಕಮ್ಮಿ ತಿನ್ನೋದು, ಬಟ್ ಸ್ಟಿಲ್ ಇವತ್ತು ತಿನ್ನೋಣ ಅಂತ ಅಂದ್ಕೊಂಡೆ. ಮಟನ್ ಪಾಯ ಸೂಪರಾಗಿರುತ್ತೆ, ಒಳ್ಳೆ ಚೆನ್ನಾಗಿ ಬೆಂದಿದೆ. ಎಲ್ಲ ಕಡೆ ಸುಮ್ಮನೆ ಹಾಫ್ ಬಾಯ್ಲ್ ಕೊಡ್ತಾರೆ. ನೀಟಾಗಿ ಬೆಂದಿದೆ. ಕಾಲು ಸೂಪರ್ ಎಲ್ಲ ಇದಾಗಿದೆ, ಸ್ವೆಟ್ ಆಗಿದೆ. ಸೂಪ್ಗೆ ಲಿಕ್ವಿಡ್ ಥರ ಇರುತ್ತೆ ಇದು. ಭಾರಿ ಡಿಮ್ಯಾಂಡ್. ಕಬಾಬ್ ಅಂದರೆ ಫೇಮಸ್. ಕಾಕ್ಟೇಲ್ ಕಬಾಬ್ ಇದು. ಚಿಕನ್ ಕಬಾಬ್ ಅಲ್ಲ ಸರ್, ಇದು ಆಕ್ಚುಲಿ ಕಾಕ್ಟೇಲ್ ಕಬಾಬ್ ಅಂತ. ಹೊಡ್ತೀನಿ. ಅಲ್ಲಿ ಟೇಕ್ ದ್ಯಾಟ್ ಬಿರಿಯಾನಿ ಓನ್ಲಿ. ಅದು ಯಾವುದೋ ಬಿರಿಯಾನಿ ಇದೆ, ಮುಘಲೈ ಬಿರಿಯಾನಿ, ಮಟನ್ ಬಿರಿಯಾನಿ ತೊಗೊಂಡು ನಾನು ಇಲ್ಲಿಂದ ಹೊಡ್ತೀನಿ. ಹೋಗಿ ಸ್ಟುಡಿಯೋಗೆ ಬಂದೆ. ಸ್ವಲ್ಪ ಹೊತ್ತು ಕೂತ್ಕೊಂಡಂಗೆ ಏನೋ ನೋಡ್ತಾ ಇದ್ದೆ ಇದರಲ್ಲಿ. ಲಿಟಲ್ ಬಿಟ್ ಆಫ್ ರಿಸರ್ಚ್. ಬರೀ ಇಲ್ಲಿ ಬಂದುಬಿಟ್ಟು ನಾನು ಎಡಿಟಿಂಗ್ ಮಾತ್ರ ಬರಲ್ಲ, ಬೇರೆ ಕೆಲಸಗಳು ಸಿಕ್ಕಾಪಟ್ಟೆ ಇರುತ್ತೆ, ಅದು ಮಾಡ್ತೀನಿ ಕೂತ್ಕೊಂಡು. ಸೊ ಈಗ ಊಟದ ಟೈಮು. ಹೊಟ್ಟೆ ಸಿದ್ದಿದೆ. 2-3 ಗಂಟೆ ಆಗ್ತದೆ ಟೈಮು. ಊಟ ಆ್ಯಕ್ಚುಲಿ ಮರ್ತೋಗ್ಬಿಟ್ಟೆ, ಹೊರಡಿಟ್ಟಿದ್ದೆ. ಈಗ ಬಿಸಿ ಮಾಡ್ಕೊಂಬಂದೆ. ಸೊ ನಾಟಿ ಕೋಳಿ ಸಾರು ಕೊಟ್ಟಿದ್ದಾರೆ, ಸ್ವಲ್ಪ ಟೇಸ್ಟ್ ಮಾಡೋದು ಇದ್ರ ಜೊತೆ ಅಂತೆ. ದಿಸ್ ಇಸ್ ಮಟನ್ ಬಿರಿಯಾನಿ ಕಾಣಿಸ್ತಾ ಇದೆ. ಸೊ ಪೀಸಸ್ ಕೊಟ್ಟಿದ್ದಾರೆ, ಒಂದು 3-4 ಪೀಸ್ ಏನೋ ಕೊಟ್ಟಿದ್ದಾರೆ ಅಷ್ಟೇ. ರಾಯ್ತಾ ಇದೆ. ಪೀಸ್ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತು ಅಂತ ಗೊತ್ತಿಲ್ಲ, ಆಮೇಲೆ ಕೇಳ್ತೀನಿ ಅವ್ರಿಗೆ. ಏನು ಸಿಕ್ಕಾಪಟ್ಟೆ ಡ್ರಿಲ್ಲಿಂಗ್ ಸೌಂಡ್ ಬರ್ತಾ ಇದೆ ಪಕ್ಕದಲ್ಲಿ. ಒಳ್ಳೇದಾಯಿತು, ನಂದು ಯಾವುದೋ ಒಂದು ಕ್ಲಾಸ್ ಇತ್ತು, ಅದು ಪ್ಲ್ಯಾನ್ ಮಾಡ್ತಾ ಅದು ಇಟ್ಕೊಂಡಿಲ್ಲ. ಸಂಡೇ ಡ್ರಿಲ್ಲಿಂಗ್ ವಾಯ್ಸ್ ಇದ್ದರೆ ಪಾಪ ಸ್ಟೂಡೆಂಟ್ಸ್ಗಳಿಗೂ ಇದಾಗುತ್ತೆ. ಕ್ಲಾಸ್ ಬಗ್ಗೆ ವಿಷಯ ಬಂತಂದರೆ ನಿಮ್ಗೆ ಎಲ್ಲರ ಜೊತೆ ಶೇರ್ ಮಾಡ್ತೀನಿ. ನಂದು ರೀಲ್ ಮಿ ಅಪ್ ಏನಿದೆ, ರೀಲ್ ಮಿ ಅಪ್ ವಾಟ್ ಐ ಆಮ್ ಡೂಯಿಂಗ್. ಸೊ ಅದ್ರ ಬಗ್ಗೆ ನಾನು ಅಂದರೆ ಅದರ ಕ್ಲಾಸ್ ತಗೋತೀನಿ. ಎಷ್ಟೊಂದು ಜನರಿಗೆ ಇಲ್ಲಿ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಅನೌನ್ಸ್ ಮಾಡ್ತಿರೋದು. ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ ಮಾಡಿದ್ದೀನಿ. ನಾನು ಹೊಸ ಪೇಜ್ ಕೂಡ ಮಾಡಿದ್ದೀನಿ, ರೀಲ್ ಮಿ ಅಪ್ ಅಂತ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ ಎಲ್ಲ. ಐ ಶೂಟ್ ಆಲ್ಸೋ ರೀಲ್ ಆ್ಯಂಡ್ ಐ ಟೀಚ್ ಹೌ ಟು ಮೇಕ್ ರೀಲ್ಸ್. ಅಂದರೆ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು. ಪ್ರೊಫೆಷ್ನಲ್ ಆಗಿ ನಾನು ಅದನ್ನು ಕಳಿಸ್ತಾ ಇದ್ದೀನಿ. ಸೊ 2 ಬ್ಯಾಚಸ್ ಆರ್ ಆಲ್ರೆಡಿ ಡನ್. ಸಕ್ಸಸ್ಫುಲ್ ಆಗಿತ್ತು ಬ್ಯಾಚಸ್ ಆ್ಯಂಡ್ ಐ ಲವ್ಡ್ ಟೀಚಿಂಗ್ ಪೀಪಲ್. ಸೊ ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ನೈಸ್. ನನಗೊಂದು ಹೊಸ ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಟೈಮ್ ವ್ಲಾಗ್ ಮಾಡೋಕ್ಕೆ ಇಷ್ಟ ನನಗೆ, ಬಿಕಾಸ್ ಸ್ಟೂಡೆಂಟ್ಸ್ ವೋಂಟ್ ಬಿ ಕಂಫರ್ಟಬಲ್ ಅಂತ. ಯಾರು ಬರ್ತಾರೆ ಟು ಲರ್ನ್, ದೇ ವೋಂಟ್ ಬಿ ಕಂಫರ್ಟಬಲ್ ಅಂತ. ಐ ಡೋಂಟ್ ವ್ಲಾಗ್ ದ್ಯಾಟ್ ಟೈಮ್. ಅದನ್ನು ಸೆಪ್ರೇಟಾಗಿ ಇಟ್ಕೋತೀನಿ. ಸೊ ಇಲ್ಲೇ ಅದನ್ನು ಕೂಡ ಮಾಡ್ತೀನಿ ನಾನು.
ಸೊ ಈಗ ಬಾಂಬೆ ಹೋಗ್ಬಿಟ್ಟು ಬಂದಲ್ಲ, ಸಿಕ್ಕಾಪಟ್ಟೆ ಗ್ಯಾಪ್ ಆಯಿತು, 1 ಮಂತ್ಗಿಂತ ಜಾಸ್ತಿ ಆಯಿತು. ಇವತ್ತು ಸಂಡೇ ಸ್ಪೆಷಲ್ ಅಂತ ಅವ್ರು ಹೇಳಿದ್ರು ಮೊಗ್ಲಾಯ್ ಬಿರಿಯಾನಿ ಟ್ರೈ ಮಾಡಿ ಅಂತ. ಇದು ಕೂಡ ಚೆನ್ನಾಗಿದೆ. ಇದು ಕೋಳಿ ಸಾರು ಏನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಕೋಳಿ ಸಾರು ಜೊತೆ ಕೋಳಿ ಸಾರಿನಿಂದ ಅದ್ರ ಜೊತೆ ಕಾಂಬಿನೇಷನ್ ಇದೆ. ರಾಯ್ತ ನನಗೆ ಓಕೆ ಅನಿಸ್ತು. ಪೀಸು ಅಷ್ಟೇ 4 ಹಾಕಿದ್ದಾರೆ. ಐ ಡೋಂಟ್ ನೋ, 4-5 ಚಿಕ್ಕದು. ಚಿಕನ್ ಚೆನ್ನಾಗಿರುತ್ತಲ್ಲ ತಿನ್ನೋದಕ್ಕೆ. ಸೊ ಇದು ಓಕೆ ಆಗಿತ್ತು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪಾಪಣ್ಣ ಬಿರಿಯಾನಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಅವರು ಒಂದು 2-3 ಸತಿ ಹೋಗಿದ್ದೆ. ರವಿ ಅವರು ಓನರು, ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ವ್ಯಕ್ತಿ. ನನಗೆ 2-3 ಸರ್ತಿ ಪಾರ್ಸಲ್ ಕೂಡ ತಂದು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಸರ್ ಎನಿ ಟೈಮ್ ಹೇಳಿ, ಏನಾದರೂ ಐಟಮ್ ಹೇಳಿ ತಂದು ಕೊಡ್ತೀನಿ ಅಂತ. ನನಗೆ ತುಂಬ ಹೇಳಿಸಿದ್ರು ಅವರು. ಸೊ ಹೇಳಿದ್ರು ನೆಕ್ಸ್ಟ್ ಟೈಮ್ ಇಲ್ಲಿ ಬನ್ನಿ, ಪ್ರಾಪರಾಗಿ ಒಂದು ವ್ಲಾಗ್ ಮಾಡೋಣ, ಎಲ್ಲ ಐಟಮ್ಸ್ನ ಇದು ಮಾಡ್ಕೊಂಡು. ಬಟ್ ನಾನು ಅಲ್ಲಿ ಹೋದರೂ ನಾನು ತಿನ್ನೋದಕ್ಕಾಗಲ್ಲ ಅಷ್ಟೊಂದು. ನನ್ನ ಜೊತೆ ಯಾರಾದರೂ ಇನ್ನೊಬ್ರು ಬೇಕಾದ್ರೆ ವೇಸ್ಟ್ ಆಗ್ಬಿಡುದು, ಊಟ ವೇಸ್ಟ್ ಆಗುತ್ತೆ. 10 ಜನ ಆದರೂ ನನ್ನ ಕಡೆಯಿಂದ ಹೋದರೆ ಅವ್ರಿಗೆ ಒಂದು ಬಿಸ್ನೆಸ್ ಆದರೆ ಒಳ್ಳೇದಲ್ವಾ. ಸೊ ಆ ಉದ್ದೇಶದಿಂದ ಮಾತ್ರ. ಸೊ ಐ ರಿಯಲಿ ವಾಂಟ್ ಸಪೋರ್ಟ್ ಮೆನಿ ಆಫ್ ದೆಮ್ ಲೈಕ್ ದ್ಯಾಟ್ ಓನ್ಲಿ. ಸೊ ನೋಡೋಣ, ನೀವು ಕೂಡ ಸಂಜಯ್ ನಗರಲ್ಲಿದ್ದರೆ ಪಾಪಣ್ಣಸ್ ಬಿರಿಯಾನಿ ಟ್ರೈ ಮಾಡಿ. ನೀವು ಅಕಸ್ಮಾತಾಗಿ ತಿಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನಗೆ ಈ ಮೊಗ್ಲಾಯ್ ಬಿರಿಯಾನಿ ತುಂಬ ಇಷ್ಟ ಆಯಿತು. ನಾನು ಗೈಸ್ ಸಾಯಂಕಾಲ ಸಿಗುವ ಈಗ ಡೈರೆಕ್ಟಾಗಿ. ಓಕೆ ಬಾಯ್. ಹಾಯ್, ಸಾಯಂಕಾಲ 8:20 ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಆಚೆ. ಮನೆಗೆ ಒಂದು 10 ನಿಮಿಷ ಆಯಿತು. ಹಾಯ್ ಮಗನೇ ಇಲ್ಲ ಹೊಸ ಆಟ ಇದು. ಟೀ ಶರ್ಟ್ ತೆಗ್ಬಿಟ್ಟು ಒಳಗಡೆ ಹಾಕೋದಿಲ್ಲ. ಇದು ಏನೋ ಮಗನೇ, ಇದೆಲ್ಲ ಒಂದು ಆಟ. ಬೇರೆ ಆಟ ಸಾಮಾನಿದೆ, ಟಾಯ್ಸ್ ಎಲ್ಲ ಇದೆ, ಅದೆಲ್ಲ ಬಿಟ್ಬಿಟ್ಟು ನನ್ನ ಚಾಕ್ಲೇಟ್ಸ್ ಅದೆಲ್ಲ ಟೀ ಶರ್ಟ್ ಒಳಗೆ ಹಾಕೋದು. ಆಮೇಲೆ ಕೆಳಗಡೆಯಿಂದ ಅದನ್ನು ಓಪನ್ ಮಾಡಿಬಿಟ್ಟು ಈ ಹ್ಯಾಸ್ ಮಗನೇ ಅಲ್ಲ ಒಂದು ಸಾಕ್ಸ್ ಹೊರಗಡೆ ಹಾಕ್ಬಿಟ್ಟ. ಸೊ ಐ ಆಮ್ ಸೋ ಹ್ಯಾಪಿ ಟು ಬಿ ಬ್ಯಾಕ್ ಹೋಮ್. ಇದನ್ನು ಕಂದಮ್ಮನ ಮೀಟ್ ಮಾಡೋದೇ ಒಂಥರ ಮಜಾ ನನಗೆ. ಎಲ್ಲಾದರೂ ಆಚೆ ಹೋದ್ಮೇಲೆ ಪಪ್ಪ ಅಂತ 5 ನಿಮಿಷ ನನ್ನ ಜೊತೆ ಇರ್ತಾನೆ. ಆಮೇಲೆ ನೀನು ಯಾರೋ ನಾನು ಯಾರೋ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ ಅವ್ರಮ್ಮನ ಹತ್ರ. ಹೌದಾ, ಆಲ್ರೆಡಿ ಹೋಗ್ತದನ್ರಿ, ಆಲ್ರೆಡಿ ಹಿಡಿತಾನೆ ಹೋಗೋದಕ್ಕೆ. ಎಲ್ಗೋ ಏನು ಇಳಿಯಕ್ಕೆ ಭಯ ನೋಡಿ, ಇಳಿಯಕ್ಕೆ ಭಯ ಇಳಿದೆ ಬಿಟ್ಟ ನನ್ನ ಮಗ. ಏನು ಮಾಡ್ತಾನೆ? ಹಾಂ ಏನೋ ಮಾಡ್ತಿದ್ಯಾ? ಅಲ್ಲೋಡಿ ಹೆಂಗಾಗ್ತದೆ ನೋಡಿ, ಕಳ್ಳ ಹೆಂಗಾಗ್ತದೆ ನೋಡಿ. ಇಲ್ಲಿ ನೋಡಿ ಹಾಕೇ ಬಿಟ್ಟ. ಟಾಟಾ ಯಾರಿಗೆ? ಟಾಟಾ ಅಣ್ಣ. ಅಯ್ಯೋ ರೂಮ್ ಸಿಕ್ಕಾಪಟ್ಟೆ ಮೆಸ್ಟಪ್ ಆಗಿದೆ, ಎಲ್ಲ ಕಡೆ ಇದೆ. ಪಾಪ ನಾನು ಏನು ಹೇಳಲ್ಲ ಪ್ರಿಯಾಗೆ, ನನಗೆ ಗೊತ್ತು ಪಾಪ ಅವಳ ಕಷ್ಟ ಏನು ಅಂತ. ಅವಳಿಗೆ ಹೇಳಿದ್ರು ಸದ್ಯ ಬಂದ್ರಲ್ಲ ನಾನು ಬಾತ್ರೂಮ್ ಹೋಗಬೇಕು. ನಾನು ಹೇಳ್ತಾ ಇದ್ದೆ ಫೋನ್ ಅಂತ ಅನ್ಕೋತಿದ್ದೆ ನಿಂಗೆ ಫೋನ್ ಮಾಡೋಣ ಅಂತ. ಅಂದರೆ ಅವಳಿಗೆ ಬಾತ್ರೂಮ್ ಕೂಡ ಹೋಗೋದಕ್ಕೆ ಟೈಮ್ ಇಲ್ಲ. ಇವ್ನು ಬಿಡಲ್ಲ, ಇವ್ನು ಮಲಗೋದೇ ಇಲ್ಲ ಮಧ್ಯದಲ್ಲಿ. ಮಲಗೋದು 10 ನಿಮಿಷ ಮಲಗ್ತಾನೆ. ಅಲ್ಲ ಯಾಕೋ ತಿರ್ಗಾಗ್ದೆ ಮಗನೇ. ಬನ್ನಿ ಗೈಸ್, ಅಮ್ಮ ಇದ್ದಾರೆ, ಪ್ರಿಯಾ ಇದ್ದಾರೆ. ಪ್ರಿಯಾ ಊಟ ಮಾಡ್ತಾರೆ, ನನ್ನ ಊಟ ಆಯಿತು, ಅಲ್ಲೇ ಆಯಿತು. ಬನ್ನಿ ಅವರ ಮೀಟ್ ಮಾಡಿ. ಮಲಗೋಗಿ ಹೋಗ್ತೀರಾ ಈಗ? ಊಟ ಆಯಿತಾ? ಏನು ಮಾಡಿದ್ರಿ ಊಟ? ಏನು ಮಾಡಿದ್ರಿ ಅಂದರೆ ಏನು ಮಾಡ್ತೀನಿ ಕೇಳ್ತಾರೆ. ಇದು ಸ್ಪೆಷಲ್ ಪ್ರಿಯಾ ಮಾಡಿ ಪನೀರು ಮತ್ತು ಚಪಾತಿ. ಗುಡ್ ನೈಟ್, ನಾಳೆ ಬೆಳಿಗ್ಗೆ ಸಿಗುವ. ಓಕೆನಾ? ಈಗ ಸ್ವಲ್ಪ ಹೊತ್ತು ಅಮ್ಮ ಮಲ್ಕೋತಾರೆ, ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡಿ. ಮುಂದಿನ ಕಾರ್ಯಕ್ರಮ ಅಂತ ಗೊತ್ತಿಲ್ಲ, ವಿಡಿಯೋ ನೋಡ್ತಾ ಇದ್ದೀವಿ. ಓಕೆ ಬಾಯ್ ಅಮ್ಮ. ಬಾಯ್. Suvanj, relax. Hey, now he saw you know, he wants to keep fast. See excitement. ಅಯ್ಯೋ ರಬ್ಬರ್ ಬ್ಯಾಂಡ್, ಅವನಿಗೆಲ್ಲಕ್ಕಿಂತ ಇಷ್ಟ ರಬ್ಬರ್ ಬ್ಯಾಂಡು. ಎಕ್ಸೈಟ್ಮೆಂಟ್ ನೋಡಿ. ರಬ್ಬರ್ ಬ್ಯಾಂಡ್ ನೋ, ಇಟ್ಸ್ ಪಪ್ಪಾಸ್ ರಬ್ಬರ್ ಬ್ಯಾಂಡ್. ಐ ಕ್ಯಾನ್ ಗಿವ್ ಯು, ಸಾರಿ ಕೊಡೋಕ್ಕಾಗಲ್ಲ. ಇರೋ ನಿಮಿಷ, ಕ್ಲೋಸ್ ಮಾಡು. ಡೋಂಟ್ ಓಪನ್ ಸುವಾಂಜ್, ಡೋಂಟ್ ಓಪನ್. ಓಕೆ, ಗಿವ್ ದ ಕೀ ಕೊಡು. ಎಲ್ಲ ಬೇಕೇನ ನಿನಗೆ? ಏನು? ಹಾಂ ಟಾಟಾ ಹೋಗೋಣ. ಟಾಟಾ ಮೇರೆ ಪಪ್ಪ ಚಲ್ ಬತ್. ಇಲ್ಲಿ ನೋಡಿ ನಮ್ಮಪ್ಪ. ಅವನಿಗೇನು ಈಗ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅವನು ರಬ್ಬರ್ ಬ್ಯಾಂಡ್ ಬೇಡ, ಯು ಕಾಂಟ್ ಹ್ಯಾವ್ ರಬ್ಬರ್ ಬ್ಯಾಂಡ್ ಮಗನೇ, ಪ್ಲೀಸ್ ಬೇಡ ಕಣೋ. ನೋಡಿ ತೆಗ್ದೇ ಬಿಟ್ಟ. ಗುಂಡಣ್ಣ ಖುಷಿ, ಕೈಯಲ್ಲಿದೆ ರಬ್ಬರ್ ಬ್ಯಾಂಡು, ಖುಷಿನೇ ಬೇರೆ ಅವನಿಗೆ. ಈ ಲೈಕ್ ಸಿಲಿಕಾನ್ ಪ್ರಾಡಕ್ಟ್ಸ್. ಆಮೇಲೆ ರಬ್ಬರ್ ಬ್ಯಾಂಡ್ ಆಗಲಿ, ಅವ್ರು ಮೋಸ್ಟ್ಲಿ ಅವ್ರಿಗೆ ಚೀವ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಬಟ್ ನಾವು ರಬ್ಬರ್ ಬ್ಯಾಂಡ್ ಈಗ ಕೊಡೋಲ್ಲ, ಸಖತ್ ಭಯ ಆಗುತ್ತೆ ನಮಗೆ ಕೊಡೋದಕ್ಕೆ. ಅಲ್ಲೋಡಿ ಏನು ಅಣ್ಣ ಇಲ್ಲ ಮಗನೇ. ಅಲ್ಲಿ ಹೋಗ್ಬಿಟ್ಟು ತಿದ್ದಿ ಅಂದರೆ ಚಿಕ್ಕಪ್ಪ ತಿದ್ದಿ ಅಂತೀವಿ ನಮ್ಮ ಭಾಷೆಯಲ್ಲಿ. ಇಲ್ಲ ಮಗನೇ, ಅವ್ರಿಲ್ಲ. ಸುವಾಂಚ್ ಅವ್ರಿಲ್ಲ, ಅವ್ರು ಆಚೆ ಹೋಗಿದ್ದಾರೆ. ಇದೇ ಹೋಗ್ತೀರಮ್ಮ. ಟಾಟಾ ಇಲ್ಲ ಅವ್ರು ಟಾಟಾ ಬಾ, ಬೇಡ ಬಾ ಏನಿಲ್ಲ, ಬೈಲೇಶ್ ಹೋಗ್ಬೇಕು. ಬನ್ನಿ, ಕಮ್ ಲೆಟ್ಸ್ ಗೋ ಟು ಅಮ್ಮ. ನೋ ಈಟಿಂಗ್ ರಬ್ಬರ್ ಬ್ಯಾಂಡ್ ಸುವಾಂಚ್. ಓಕೆ ಗೈಸ್, ರಾತ್ರಿ 11 ಗಂಟೆ ಆಗ್ತಾ ಇದೆ. ಈಗ ಕಿಯಾನ್ ಬಂದ, ಆಟ ಆಡ್ತಾ ಇದ್ದ. ಇಲ್ಲಿ ನೋಡಿ, ಕಿಯಾನ್ನ ಬಿಡ್ತಾನೆ ಇಲ್ಲ. ಅಲ್ಲಿ ಕೊಡು ಪ್ರಿಯಾ ಹತ್ರ ಕೊಡು.
ಪಪ್ಪ ಹತ್ರ ಬರ್ತೀಯಾ? ಅಯ್ಯೋ ಏಯ್ ಏನು आईज मतलब फोड़ मत देना आईज. ಅಯ್ಯೋ ರಾಮ. अच्छा ओके ಓನು ಅಣ್ಣ ತಗೋ ಇಲ್ಲ ಮಗನೇ ಕಿಯಾನ್ ಬೈಲಿ ತೋರ್ಸು ಮುಖ. ಓನು ಇಲ್ಲ ಮಗನೇ ಸಾರಿ ಬಾಬು. ಕಿಯಾನ್ how much he loves you Kian? So much. You love me? ओके बाय. I think so. ಅವನು ಎಲ್ಲಕ್ಕಿಂತ ಜಾಸ್ತಿ ಇಷ್ಟಪಡೋದು ಯಾರನ್ನ? ನಿನ್ನ ಅಲ್ಲ? ಎಲ್ಲಕ್ಕಿಂತ ಜಾಸ್ತಿ ಇಷ್ಟಪಡೋದೊಂದು ಕಿಯಾನ್ ನೋಡಿ ಹೆಂಗೆ ಅಂಟ್ಕೊಂಡಿರ್ತಾನೆ. ಅಯ್ಯೋ ಬಿದ್ದು ಅಳ್ತಾ ಇದ್ದಾನೆ. ಅವನು ಮಗುವಪ್ಪ. ಅಯ್ಯೋ ಒಂದು ಟೀ ಶರ್ಟ್ ಅಲ್ಲ ಅರ್ಧ. ಅಯ್ಯೋ ತಗೋ ತಗೋ ಕಿಯಾನ್ಗೆ ನಗು ಬರ್ತಾ ಇದೆ. ಅವನಷ್ಟೇ ಸ್ವಲ್ಪ ಒಂಥರ ಹೆಮ್ಮೆ ಅವನಿಗೆ, ಒಂಥರ ಪ್ರೌಡ್ ಫೀಲಿಂಗು. ಅವನು ನನ್ನ ಹತ್ರನೇ ಬರ್ತಾನೆ ಅಂತ ಒಂಥರ ಖುಷಿ. ಇವನಾದರೆ ಇವನು ಅತಿ ಮಾಡ್ಬಿಡ್ತಾನೆ. ಯಾರು ಪಾಪ ಅವನು ನೋಡಿ ಹಿಂಸೆ ಕೊಡ್ತಾನೆ ಕಿಯಾನ್ಗೆ. ಇದು ಮಗನೇ ಜಸ್ಟ್ ಸ್ಟಾರ್ಟಿಂಗು. ಕಿಯಾನ್ ಬ್ರದರ್ ಅಂತಿದೆಯಲ್ಲ, ಈಗ ಸ್ಟಾರ್ಟಿಂಗ್ ಇದೆ ನಿನಗೆ. ಅಣ್ಣ ಬಾಯ್ ಬಾಯ್ ಅಣ್ಣ ಉಂಡಿಲ್ಲೇ. अभी अलग हो गई. गिव पापा. ओके बाय शिवांश. बाय ನನ್ನ ಮಗ.